ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ್ರಿ. ಚಳಿ ಅಂತೂ ವಿಪರೀತ ಚಳಿ ಬಿಟ್ಟೈತ್ರಿಪ್ಪ ನಮ್ಮ ಕಡೆ ಅಂತ. ಥಂಡಿಗೆ ಹೆಂಗೆ ಮುದ್ದೆ ಕುಂದಿರ್ತೀವಿ ಹಂಗೆ ಮತ್ತೆ ಎಷ್ಟು ಥಂಡಿ ಹತ್ತದಿಲ್ಲ. ನಮ್ಮಮ್ಮನ ಇದಕ್ಕೆ ಹೋದ್ರಿ, ಹುಬ್ಳಿಗೆ ಹೋದ್ರಿ. ಅವರು ಚಹಾ ಕುಡ್ದು ನಾವು ಚಹಾ ಕುಡಿದ್ವಿ. ಈಗ ಏನರ ಅಡುಗೆ ನೋಡ್ರಿ, ಈಗ ಅಡುಗೆ ಸ್ಟಾರ್ಟ್. ಏನೋ ಮಾಡ್ಯಾರ ನಮ್ಮ ಮಾರಿಪನ. ಏನು ಮಾಡ್ತೀವಿ ಈಗ? ಕ್ಯಾಬೇಜ್ ಪಲ್ಯ, ಅನ್ನ ಸಾರು. ಕ್ಯಾಬೇಜ್ ಪಲ್ಯ, ಅನ್ನ ಸಾರು ಅಂತ ಇವು ಇದ್ದು. ಪನ್ನೀರ್ ಸಾಯಂಕಾಲ ಪನ್ನೀರ್ ಇತ್ತು. ಆ ಹುಡುಗರು ಪಲಾವ್ ಮಾಡಿಡೋ ಅಂದದ್ದು ಅರ್ಶಿಯಾರ ಮಾಡಿ ಇಡಂದಿದ್ದಿಲ್ಲ ಅದು. ಹಾಂ ಬಿಸಿ 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 ತಿಂತೀವಿ ಅಂದ್ರೆ ನೀ ಏನು ಮಾಡಕ್ಕಂತೀಗ? ಪಾಪಡಿ ಚಾಟ್, ಒಳಗಡೆ ಹೆಚ್ಚು ಪಾಪಡಿ ಚಾಟ್ ಮಾಡ್ತಾನಂತ್ರಿ. ಪಾಪಡಿ ಚಾಟ್ ಅದಾವ ಇಲ್ಲಿ ನೋಡಿ. ಪಾಪಡಿ ಮಾತ್ರ ತೊಗೊಂಡ್ರೆ ಬರ್ತೀನಿ. ಎಸ್ ಅದಾವ? ಅದಾವಂತ ತೊಗೊಂಬರೋಕೇನಂದು ಅದಾವ. ಮನೆ ಡಬ್ಯಾಗ ಇಟ್ಟು ಬಿಟ್ರಿ, ಯಾರ ಕಣ್ಣು ನೋಡಿಲ್ಲದು. ಹಾಂ ಹಾಂ, ಹಂಗಾಗಿ ಹೋದಾವು ಅಷ್ಟೇ. ಚಲೋ ಆಯ್ತು. ಚಳಿ ಒಳಗೆ ಚಲೋ ಆಕವಲ್ಲ ಅವು ತಿನ್ನಾಕ. ಇನ್ನೂ ಇವು ಇದ್ರು ಹಂಗೆ ಸುಡೋವಿರ್ತಾವಲ್ಲ, ಅದ್ರ ಭಾಳ ಟೇಸ್ಟ್ ಆಗ್ತಾವಮ್ಮ ಇವು. ಅವು ಟೇಸ್ಟ್ ಆಕವಲ್ಲ. ಒಂದೆರಡು ಮೊದಲು ಇವ್ನು ಹುರ್ಕೋಸಿ ಹೆಂಗೆ ಅದ್ರೊಳಗೆ ಆಮೇಲೆ ಕಡೆ ಕರಿವಿ ಅಂತಂತಿ. ಹುರಿದು ಹಾಕ್ತೇನೆ, ಕರ್ದು ಹಾಕ್ತೇವೆ ಶೇಂಗಾನ? ಕರಿದು ಹಾಕ್ಬೇಕು. ಕರ್ದು ಹಾಕ್ತೀಯ? ಹಂಗೆ ಮಾಡಂತ. ಹಂಗಾರೆ ಇಲ್ಲಿ ನೋಡ್ರಿಪ್ಪ ನಮ್ಮ ಮಾರಿಪ್ಪನ ಪಾಪಡಿ ಚಾಟ್ ರೀ. ಪಾಪಡಿ ಕರದ್ರಿ, ಅವನ್ನ ಕರೆದು ಶೇಂಗಾ ಕರೆದು ಉಳ್ಳಾಗಡ್ಡಿ, ಕ್ಯಾರೆಟು, ಸೌತೆಕಾಯಿ, ಕೊತ್ತಂಬರಿ, ನಿಂಬೆಹಣ್ಣು, ಚಾಟ್ ಮಸಾಲ, ಖಾರ, ಉಪ್ಪು ಎಲ್ಲ ಹಾಕಿ ಚಾಟ್ ರೆಡಿ ಆತ್ರಿ. ಪಾಪಡಿ ಚಾಟ್. ನೋಡ್ರಿ, ಟೇಸ್ಟ್ ಮಾಡೋಕೆ ಕಾರಿಪ್ಪ ನನಗೆ ಕೊಟ್ಟಾಡ್ರಿ. ಸೂಪರ್ ಆಗೈತ್ರಿ, ಟೇಸ್ಟ್ ಮಸ್ತ್ ಆಗೈತ್ರಿ. ಚಲೋ ಆಗೈತೆ. ಅದ್ರ ಸೌತೆಕಾಯಿ, ಕ್ಯಾರೆಟ್, ಉಳ್ಳಾಗಡ್ಡಿ ಮತ್ತು ಶೇಂಗಾ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡಕತ್ತಾವ್ರಿ. ಮತ್ತು ಚಾಟ್ ಮಸಾಲ ಹಾಕಿ ಅಲ್ರಿ, ಇನ್ನೂ ಟೇಸ್ಟ್ ರೀ. ಸೂಪರ್ ಐತಾರಿಪ್ಪ. ಇವು ಈಗ ಬೊಂಬಿಲ್ ರೀಪ್ಪ. ರೀಪ್ಪ ಕ್ಯಾಬೇಜ್ ಪಲ್ಯ ಮಾಡ್ಯಾಡ್ರಿ. ಅಮ್ಮ ಉಣಂಗಿಲ್ಲ ರೀ ಕ್ಯಾಬೇಜ್ ಪಲ್ಯ ರೀ. ಹಾಗಾಗಿ ಅವ್ರು ಬೊಂಬಿಲ್ ಪಲ್ಯ ಮಾಡ್ತೀನಿ ರೀ. ಅವರು ಹುಬ್ಳಿಗೆ ಹೋಗ್ಯಾರ ಅಮ್ಮನ ಅಪ್ಪರ ಜೋಡಿ. ಇವ್ರ ಅಮ್ಮ ಅಲ್ಲಿ ಏನು ತಿನ್ನಕ್ಕೆ ನಾವಲ್ಲ ಅಂತಾರಿಪ್ಪ. ಹಾಗಾಗಿ ಅವ್ರಿಗೆ ಸ್ವಲ್ಪ ಬೊಂಬಿಲ್ ಪಲ್ಯ ಮಾಡಿಬಿಡ್ನಿ ಅಂದ್ರೆ ಬಂದು ಊಟ ಮಾಡ್ತಾರೆ. ಆಶಿಪ್ಪ ಹೆಂಗಾಗೈತಿ? ಮಸ್ತಾಗೈತಿ. ಮಸ್ತಾಗೈತೆ. ಶೇಂಗಾ ಹೆಂಗದಾವ? ಕರ್ದು ಹಾಕೇನಿ. ಹಾಂ ಹಾಂ ಹೌದು. ಒಂದು ಬ್ಲೌಸ್ ಹೊಲಿಯದಿತ್ತು ರೀ. ಆರಿಪ್ಪ ನಾನು ಕೂಡಿ ಬ್ಲೌಸ್ ಹೊಲಿದ್ವಿ. ಅಮ್ಮರು ಬಂದ್ರೆ ಅಮ್ಮರು ಊಟ ಕೊಟ್ಟು ಮತ್ತು ಅಂಗಡಿಗೆ ಹೋಗಿ ಬಿಟ್ಟು ಬಂದೆ ರೀ. ಇವರು ಇದ್ದಿಲ್ಲ ರೀ, ಕೆಲ್ಸಕ್ಕೆ ಹೋಗ್ಯಾರ ನಮ್ಮ ನೀರು. ಹೋಗಿ ಅವ್ರಿಗೆ ಬಿಟ್ಟು ಬಂದು ಕೊರಿಯರ್ ಆಫೀಸ್ಗೆ ಹೋಗಕತ್ತಿ. ವರ್ಷಾರು ಬರ್ತಾರಂತ ನೋಡಿದೆ, ಟೈಮ್ ಆಯ್ತು. ಹಂಗಾಗಿ ನಾವು ಹೋಗಿ ಬರ್ತೀರಿ ಕದ ಮುಚ್ಕೊಂಡು. ನಮ್ಮದು ಸಾಯಂಕಾಲದ ರೂಟೀನ್ ಸ್ಟಾರ್ಟ್ ಆಯ್ತ್ರಿಪ್ಪ. ಕೊರಿಯರ್ ಆಫೀಸಿಂದ ಬಂದು ಅಮ್ಮ ಹೋಗಿ ಚಹಾ ಕೊಟ್ಟು ಬಂದಿರಿ. ಆರಿಪ್ಪ ಮೊದ್ಲಕ್ಕ ಹೊಡಂದ್ರಿ ಅವತ್ತು ಹೋಗಿ ನಮ್ಮ ಮುಂಚೆಕನ. ಮತ್ತು ಈಗ ಓದ್ಸಕತ್ತಾಳ. ಇವರಿಬ್ಬರು ಪಂಡಿತ್ರ. ಈಕಿ ಸಾನಿ ಹೋಮ್ವರ್ಕ್ ಮಾಡಕತ್ಲ. ಹೋಮ್ವರ್ಕ್ ಭಾಳ ಐತ್ವಾ? ಹಾಂ, ಭಾಳ ಕೊಟ್ರ ನೀವು ಅವತ್ತು ಹೋಮ್ವರ್ಕ್? ಬರ್ಕರಿ ಅವನಷ್ಟು ಏನದ ನೋಡಿ ಎಲ್ಲ ಕೊಡೆ. ಮಚ್ಚರ್ ನೋಡಿ ಹರಡಕತ್ತಾವ. ಹೌದು. ಹೋಗಿ ನಾನು ಅಲ್ಲೇ ಚಹಾ ಕೊಟ್ಟು ಅಮ್ಮನ ಕಡೆ ಚಹಾ ಕುಡ್ದು ಬಂದಿರಿ. ಅಷ್ಟು ತಗೊಂಡಿವ ಅವನ್ನ ಅಲ್ಲಿ ಇದ್ವು. ನಾಳೆ ಮೀಟಿಂಗ್ ಐತೆ ಅಂತಲ್ಲ ಶಾಲೆ ಒಳಗೆ. ಮೆಸೇಜ್ ಹಾಕ್ಯಾರ ಮತ್ತು ಫೋನನ್ನು ಹಚ್ಚಾರ ಟೀಚರ್. ಹೌದನ? ಇಲ್ಲ ಹಾಂ, ಏನು ಇಂಪಾರ್ಟೆಂಟ್ ಇರೋದಿಲ್ಲ ಮೀಟಿಂಗ್ ಒಳಗೆ. ಟೈಮ್ ಇದ್ರೆ ಬರ್ರಿ, ಇಲ್ಲಾಂದ್ರೆ ಬ್ಯಾಡ ಅಂತಾರೆ. ಯಾರು ಹುಡುಗರು? ಅವರ ಹೇಳ್ತಾರೆ ಮತ್ತೆ ಬಾಯಿ ಬಿಚ್ಚಿ ನಾವು ಅಂದೇವ್ ಅಂತೇಳಿ. ಅಯ್ಯೇ ಇಲ್ವ, ನಾ ಬರ್ತೀನಿ ತಗೋರಿ ನಾಳೆ. ಹಾಂ, ಕೆಂಪಲ್ ಸಿಂದ್ರಿ ನಾಳೆ ಬೆಗ್ಗೆ ಪಲ್ಯನ ಸಾರು ಇದ್ರದ ಮಾಡಿದ್ರಾತಂತಂದು ನೆನೆ ಹಾಕಿದ್ರಿ ಅವನು. ಇವು ಭಾಳ ದಿನ ಇಟ್ಟರು ಬುರುಬ್ರಿ ಆಗ್ಬಿಡ್ದವಲ್ರಿಪ್ಪ. ಹಾಗಾಗಿ ಈಗ ನೆನಪತ್ತು ಬೆಂಡಿಕಾಯಿ ತೊಗೊಳಕೈತೆ ಪಲ್ಯ ಮಾಡಕ್ರಿ. ಈಗ ಅವು ಇದ್ದು ಬಾಜು, ಹಾಗಾಗಿ ಅವನ್ನ ನೆನೆ ಹಾಕಿದೆ. ಇವ್ರು ಪಲಾವ್ ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಯಾವಾಗ ಮಾಡ್ತಾರಿಪ್ಪ? ಬಟ್ಟೆ ಇದಾವೆ ತೊಳೆಯವು ಇನ್ನು. ಹಾಂ, ಪಲಾವ್ ಮಾಡಿ ಹೋಗ್ಯ. ಒಬ್ರು ಯಾರ್ಯಾರು ಕರ್ಕೊಂಡು ತೊಳೆಯನ್ ತಗೊಂಡು ಅರ್ಶಿಯಾಗಾರ ಸಾನಿಗಾರ ಕರ್ಕೊಂಡು ಜಲ್ದಿ ಹಾಕು. ಹಾಂ, ಪಲಾವ್ ಮಾಡಿ ಹೋಗ್ಯ ಬಾ. ಮತ್ತು ಹೆಚ್ಚು ಬಾ. ಈಗ ನೋಡ್ರಿ, ನಾನು ರೊಟ್ಟಿ ಮಾಡಕತ್ತಿದ್ದೆ. ಈಗ
ಅರಿಶಿಯ ಮಾಡ್ತಾಳ್ರಿ ಈಗ ನಾವು ಒಂದೆರಡು ಉಳ್ದವ್ರಿ ಅವು ಇನ್ನೊಂದು 2-3 ಹಾಕವು ನಾನು ಹೋಗಿ ತರಕಾರಿ ತೊಗೊಬೇಕ್ರಿ ಪಲಾವ್ ಮಾಡ್ತಾರಲ್ರಿ ಆಲೂಗಡ್ಡೆ ಬೀನ್ಸ್ ಅದಿಲ್ಲ ತೊಗೊಂಬಾರಮ್ಮ ಅನ್ನಕತ್ತಾರ ಹೋಗಿ ತೊಗೊಂಬರ್ಲಿ ಹಂಗಾದ್ರೆ ನಾನು ಹ್ಞೂ ಮಾಡಿ ನೀನು ಏನೇನು ತೊಗೊಂಬರಲ್ಲ ಈಗ ಅರಿಶಿಯ ಏನಿಲ್ಲ ಅಂತ ಸನಿ ಈಗ ಆಲೂಗಡ್ಡಿ ಬೀನ್ಸ್ ಹಾಂ ಕ್ಯಾರೆಟನ ಕ್ಯಾರೆಟ್ ಇದ್ದು ಕ್ಯಾರೆಟ್ ಅಂತ ಒಟ್ಟು ಅಪ್ಪ ಆಲೂಗಡ್ಡಿ ಬೀನ್ಸ್ ಇಲ್ಲ ನಮ್ಮ ಸಾನಿ ಅಂತಾಳ್ರಿ ಯಾ ಎಂಗಲ್ನಾಗ ಈಕಿ ಬರ್ಕಿದ್ದಾಳು ಅಂತೇಳಿ ಒಂದು ಅರ್ಶಿಯಾಗ್ರಿ ಎಲಿಯನ್ನ ಈಕ ಆ ಜಾದೂ ಫಿಲ್ಮ್ ಒಳಗೆ ರೋಹಿತ್ ಇದ್ನಲ್ಲ ಅವಂಗ ಅದ್ ಏಲಿಯನ್ ಸಿಕ್ಕಾದ್ಮೇಲೆ ಅವ ಹೆಂಗ್ ಇಂಪ್ರೂವ್ ಆಗಿದ್ದಲ್ಲ ಹಂಗದ ಅರ್ಶಿ ಈಕ ಅದ್ ಯಾವ ಗ್ಯಾಪ್ನಾಗ ಬರೀತಾಳ ಗೊತ್ತಾಗಲ್ಲ ಒಂದು ಬುಕ್ ತುಂಬ್ಸಾಳಿ ಈಗ ತುಂಬ್ಸಾಳ ಮತ್ತೆ ನೋಡಕಿ ಕೆಲಸ ಮಾಡ್ಕೊಂತಾನ ಒಂದು ತೆಕ್ಕಿ ಬಾಂಡೆ ಇರ್ತಕ್ಕಿ ಬರೋದ್ರೊಳಗೆ ಮತ್ತು ಆಕಿಗೆ ಏನು ಬೇಕಾಗಿ ಮಾಡ್ಕೊಂಡು ತಿಂತಾಳ ಸಾನಿಯ ತನಗೇನು ಬೇಕಂತ ಮಾಡ್ಕೊಂಡು ತಿಂದು ಬರ್ಕೊಂತ ಕುಂತ ಇಂಗ್ಲೀಷ್ ಬ್ಯಾಪಟ್ ಹಾಕಿದ್ಲಲ್ಲ ಓದಿಲ್ಲ ನೀಲ್ಲ ಓದಿಲ್ಲ ಸುಳ ಕರೆನೂ ಓದಿದ್ಲ ಹೌದನ ಪದ್ಯ ಬಾಯ್ಪಟ್ ಹಾಕಿದ್ದು ಓದಿಲ್ಲ ಓದಿದ್ಲ ಚಲೋ ಆಯ್ತು ಬಿಡ ಎಷ್ಟು ಅರ್ಧ ಒಂದು ಪ್ಯಾರ ಮಾಡಿದ್ಲನ 2 ಪ್ಯಾರ ಮಾಡಿದ್ಲ ಅದನ್ನು ಪೂರ್ತಿ ಓದಿದ್ಲಕಿ ಪೂರ್ತಿ ಓದಿದ್ಲನ ನೀ ಎಷ್ಟು ಬಾಯ್ಪಟ್ ಹಾಕಿದ್ದಿ ನಾನು ಒಂದು ಪ್ಯಾರ ಬಾಯ್ಪಟ್ ಹಾಕಿದ್ದೆ ಒಂದು ಪ್ಯಾರ ಬಾಯ್ಪಟ್ ಹಾಕಿದ್ರನ ಹೌದು ಅರ್ಶಿ ಅಷ್ಟು ಓದಿದ್ದು ಇವತ್ತು ಹಂಗಾರೆ ಚಪ್ಪಾಳಿ ಬಿದ್ದವು ಇವತ್ತು ಅರ್ಶಿಯಾಗ ಬಿದ್ವಾ ಅಯ್ಯ ಚಲೋ ಆತು ಬಿಡು ಬರ್ಲಿ ಒಂದು ಚಪ್ಪಾಳಿ ಅಂತ ಹೇಳಿ ನಾನು ಹಿಂಗೆ ನೋಡಕತ್ತ ನಂಗೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ರು ಎಚ್ ಎಮ್ ಸರ್ ಹೊಡೆದ್ರು ಫಸ್ಟ್ ಎಚ್ ಎಮ್ ಸರ್ ಹೊಡೆದ್ರ ನೋಡ್ರಿ ಫಸ್ಟ್ ಚಲೋ ಆತು ಬಿಡುವ ಹಂಗೆ ಓದರ್ಶಿ ಹಾರಿಪ್ಪ ಏನು ತೊಗೊಬ್ರಕ್ಕ ಆಲೂಗಡ್ಡೆ ಬೀನ್ಸ್ ಹಾಂ ಅಷ್ಟನ ಅಯ್ಯೋ ಇಷ್ಟು ಕಲ್ಲಿನ ಮಟ್ಟ ಹೋಗ್ಬೇಕಾ ಈಗ ಮತ್ತೆ ನಾನು ಅದಾವ ನೋಡಿ ತಗೊಂಬಾ ಹಾಂ ತರಕಾರಿ ತಗೊಂಬಾ ನಾನು ಮಾಡಕ್ಕೆ ತೊಗೊಂಬಂದೆ ನಾನು ತರಕಾರಿ ಹೋಗಿ ಅರಿಶಿ ತೊಗೊಂಬರೋ ತಡಕ್ಕೆ ಒಂದು ಹೆಚ್ಚಾಕೋದು ಅಂದ್ರೆ ಆಗಲಿ ಬೀನ್ಸ್ ಕ್ಯಾರೆಟ್ ಅದೆಲ್ಲ ರೌಂಡ್ ಹೆಚ್ಚಬೇಡಮ್ಮ ಅವನು ಉದ್ದುದ ಹೆಚ್ಚ ಬೆಂಡೆಕಾಯಿ ಕಾಡ್ತೈತೆ ಇಲ್ಲಿ ಪಲಾವಾಗದೆಲ್ಲ ರೆಡಿ ಮಾಡತ್ತಾರ ಹೆಚ್ಚು ಚಲೋ ಐತೆ ನೋಡೋದ ಆಲೂಗಡ್ಡೆ ಹೆಚ್ಚಿದ್ರೆ ಹಾಂ ಹ್ಞೂ ಹೆಚ್ಚು ಆಯ್ಕೆಲ್ಲ ಹೆಚ್ಚು ಆಲೂಗಡ್ಡೆ ಬೀನ್ಸ್ ಕೊತ್ತಂಬರಿ ಕೊತ್ತಂಬರಿ ಹಚ್ಚಿಂತವ ನಾವು ಹ್ಞೂ ಮಸ್ತ್ ವೆಜಿಟೇಬಲ್ ಬಿರಿಯಾನಿ ಮಾಡಿಬಿಡು ವೆಜಿಟೇಬಲ್ ಪಲಾವ್ ಹಾಕಿದ್ರೆ ಪೂರ ಹಾಕಿದೇನು ಸ್ವಲ್ಪ ಮಾಡ್ತೀಯನ ಸಾಕು ಒಳಗಡೆ ಇವತ್ತು ರಾತ್ರಿಗೆ ಆಗೋಷ್ಟು ಮಾಡ್ತೀನಿ ಹಾಕಿ ಇನ್ನೂ ಸ್ವಲ್ಪ ಮಾಡಿ ಸೌತಿಕಾಯಿ ಸೌತಿಕಾಯಿ ಅಂತಕ್ಕೆ ಸ್ವಲ್ಪ ಇದು ಮಾಡುವ ಖಾರ ಮಾಡಂದ್ರೆ ಚಟ್ನಿ ಇಲ್ಲ ಇಲ್ಲಲ್ಲ ಅದಷ್ಟು ತಿನ್ನಕಾಕೈತಿ ಮೆಣಸಿನ್ಕಾಯಿ ಹೆಚ್ಚಿ ಭಾಳಷ್ಟು ಇದನ್ನ ಹಾಕ ಶೇಖರ ಹಸಕರ ಐತೆ ಐತೆ ನೋಡಿ ಶೇಖರ ಅಂದ್ರೆ ಮೆಣಸಿನ್ಕಾಯಿ ಹಾಕ್ರಿ ಹಾಕ್ತೀನಿ ತಗೊಂಡು ಮೆಣಸಿನ್ಕಾಯಿ ಹಾಕ ಹ್ಞೂ ಮೊಸರು ಐತೆ ನೋಡು ಹರ್ಷಿಯ ಮೊಸರು ಐತೆ ನಾವು ಅದನ್ನ ಚಟ್ನಿ ಮಾಡ್ಬಿಡು ಸೌತಿಕಾಯಿನ ಇಲ್ಲಿ ನೋಡ್ರಿ ಇವಾಗ ಎಣ್ಣೆ ಬಿಸಿ ಮಾಡಕ್ಕೆ ಕುಕ್ಕರ್ ಒಳಗೆ ಮಾಡತ್ತೇನೆ ರೀ ಇದು ಹಾಕೊಳ್ಳೋಣ್ರಿ ಮೆಣಸಿನ್ಕಾಯಿ ಆಮೇಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಆಮೇಲೆ ಹಾಕ್ತೇನವ ಇದು ಉಳ್ಳಾಗಡ್ಡಿ ಸ್ವಲ್ಪ ಬ್ರೌನ್ ಕಲರಿಗೆ ಬರ್ಬೇಕು ರೀ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂದ್ರೆ ಟೇಸ್ಟ್ ಆಗ್ತದೆ ಅದು ಪಲಾವ್ ನಮ್ಮದು ಇವಾಗೆಲ್ಲ ಮಿಕ್ಸ್ ಮಾಡೋಣ್ರಿ ಅದು ಆಗ ಅದು ಬ್ರೌನ್ ಕಲರಿಗೆ ಬಂದು ಇಲ್ಲಿ ತರಕಾರಿ ಅದೆಲ್ಲ ಹೆಚ್ಚಿಟ್ಟಾರಲ್ರಿ ಇವರ ಇದನ್ನಿದ್ರು ಹಾಕೊಳ್ಳೋ ಮೆತ್ತಗಾಗ್ಬೇಕ್ರಿ ಅದು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಈ ರೀತಿಯಿಂದ ನಾನು ನಿಮಗೆ ಪಲಾವ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಇದೇ ರೀತಿನೇ ಮಾಡಿರಿ ನೀವು ಸೂಪರ್ ಟೇಸ್ಟ್ ಆಕೈತೆ ನೋಡಿರಿ ಪಲಾವ್ ನೀವು ಬೇಕಂದ್ರೆ ಆಲೂಗಡ್ಡೆ ಸಿಲ್ಕಿ ಅದೆಲ್ಲ ತೊಗೋಬೋದು ರೀ ಇವಾಗ ತರಕಾರಿ ಎಲ್ಲ ಆ್ಯಡ್ ಮಾಡಿರ್ತೀವಲ್ಲ ನಾವು ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಿದ್ರಂದ್ರೆ ತರಕಾರಿ ಜಲ್ದಿ ಮೆತ್ತಗೆ ಹಾಕವ್ರಿ ಹಾಗಾಗಿ ಒಂದು ಸಲ ಮಿಕ್ಸ್ ಮಾಡಿ ಇವಾಗ ಪ್ಲೇಟ್ ಮುಚ್ಚಿಬಿಡೋಣ ಕೊತ್ತಂಬರಿ ಮತ್ತು ಟೊಮಾಟೋನ ಹಾಕಿ ಮಿಕ್ಸ್ ಮಾಡೀನಿ ಲಾಸ್ಟಿಗೆ ಹಾಕೇನಿ ರೀ ಟೊಮೆಟೊ ಯಾಕಪ್ಪ ಅಂತ ಹೇಳಿದ್ರೆ ಜಲ್ದಿ ಮೆತ್ತಗಾಗಿ ಬಿಟ್ಟೈತಲ್ರಿ ಅದು ಹಾಗಾಗಿ ವೈಟ್ ಪಲಾವ್ ಮಾಡತ್ತೀನಲ್ರಿ ನಾನು ಹಾಗಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಮುಚ್ಚಿಬಿಡೋಣ್ರಿ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ್ರಿ ಇದಕ್ಕೆ ಅಂದರೆ ಟೇಸ್ಟ್ ಆಕೈತಿ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಸ್ವಲ್ಪ ಮಸಾಲೆದೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ್ರಿ ಹಸಿಮೆಣ್ಸಿನ್ಕಾಯಿ ಹಾಕಿವಿ ಅದಕ್ಕೆ ಖಾರ ಇಲ್ಲ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಾಕೊಳತ್ತೀವಿ ಆಮೇಲೆ ಸ್ವಲ್ಪ ಗರಂ ಮಸಾಲ ನಿಮಗೆ ಯಾವ್ಯಾವ ಮಸಾಲೆ ಐತೆ ಅದೆಲ್ಲ ಆ್ಯಡ್ ಮಾಡ್ಕೊಬೋದ್ರಿ ನೀವು ಇವಾಗ ನನ್ನ ಕಡೆ ಯಾವ್ದಾವ್ದು ಮಸಾಲದೆಲ್ಲ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ನೀರು ಎಷ್ಟು ಹಾಕ್ತೀನಿ ಅಂಥೇಳಿ ತೋರಿಸ್ತೇನೆ ನೋಡಿರಿ ನಿಮಗೆ ಇಲ್ಲಿ ನೋಡಿರಿ ಪಾರಿಪ 4 ಗ್ಲಾಸ್ ಅಕ್ಕಿ ಹಾಕ್ತಾ ಅಂತ್ರಿ 8 ಗ್ಲಾಸ್ ನೀರು ಹಾಕ್ಯಾಡ್ರಿ ಅಕ್ಕಿ ಅಂದ್ರೆ ಕರೆಕ್ಟಾಗಿ ಆಗ್ಬಿಡುತ್ತೆ ಅನ್ನ ರೀ ಅದು ರೇಷನ್ ಅಕ್ಕಿ ಆದ್ರೆ ಸ್ವಲ್ಪ ಕಡಿಮೆ ಬಿಡುತ್ತೆ ಮತ್ತು ಚಲೋ ಅಕ್ಕಿ ಅಲ್ರಿ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಿಡ್ತೈತಿ ನೀರು ಮೆತ್ತಗಾಗ್ಬೇಕು ನಮ್ಗೆ ಅಂದ್ರೆ ಟೇಸ್ಟ್ ಆಗತ್ತೆ ರೀ ಘಮ ಘಮ ನಾತಿದ್ರಿಪ್ಪ ಮತ್ತಿದ್ರ ಬಾಸ್ಮತಿ ಅಕ್ಕಿನ ಹಾಕಕತ್ತವ್ರಿ ಅಕ್ಕಿ ಸ್ವಲ್ಪ ಹಾಕ್ಬೇಕು ಕೈ ಆಡ್ಬಿಡೋಣ ಭಾಳ ಅದನ್ನ ಅಕ್ಕಿ ಇರಲಿ ಅಷ್ಟೇ ತಡಿ ಯಾಕೆ ಭಾಳ ಹಾಕೊಂಬಂದಿಯ ಜಾಸ್ತಿ ಹಾಕೊಂಬಂದಿಯ ಕರೆಕ್ಟ್ ಅಷ್ಟೇ ಸ್ವಲ್ಪ ಸಿಗಿತಿಲ್ಲ ಭಾಳ ಸಾಕು 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 ಅಷ್ಟು ಮಾಡಿ ಬೆಳಗ್ಗೆ ಹುಡುಗರು ಬೆಳಗ್ಗೆ ಶಾಲೆ ಹೋಗಿ ಮುಂದೆ ಹೊಂಡ್ರೆ ಹೋಗ್ಕೊಂಡು ಬಿಸಿ ಮಾಡ್ಕೊಂಡು
ಹೌದಿಲ್ಲ? ಹಾಗಾಗಿ ಮಾಡತ್ತೆ ಜಾಸ್ತಿ. ಇಲ್ಲಿ ಲಿಂಬೆ ಹಣ್ಣು ಹಿಂಡಾಕತ್ತಾಡ್ರಿಪ್ಪ. ಚಲೋ ಆಕೈತಿ, ಟೇಸ್ಟ್ ಆಕೈತಿ ರೀ ಅಂತಂದು ಟಮಾಟೆ ಹಣ್ಣನ್ನು ಹಾಕಿ ಮತ್ತು ಅದನ್ನ ಹಾಕ್ತೀವಿ. ಮತ್ತು ಮೊಸರನ್ನ ಹಾಕ್ಬೇಕು ರೀ, ಇನ್ನೂ ಟೇಸ್ಟ್ ಆಗುತ್ತೆ ರೀ. ಮೊಸರು ಹಾಕಿದ್ರೆ ಇನ್ನೂ ಟೇಸ್ಟ್. ಅಕ್ಕಿ ಹಾಕಿಲ್ಲ ರೀ, ಕೈಯಾಡದ್ನ ಇದು ವೆಜಿಟೇಬಲ್ ಭಾಳ ಆಗಿತ್ತದ. ಕೈಯಾಡಿ ಸಿಟಿ ಮಾಡಾಕಿಟ್ಬಿಡು. ಕೈ ಆಡಕತ್ತೆ ತಳ ಹಿಡಿದೈತೆ ಅಂತಂದು. ಹಾಂ ಅದು ಯಾಕಂದ್ರೆ ಟಬ್ ಅಂತಂದು. ಹೌದು, ಹಂಗಾಗೈತಲ್ಲ ಅದು. ಅರಿಪ್ಪ ಒಂದೊಂದು ಕಡೆ ಒಂದು ಹಬ್ಬ ಆಯ್ತದ. ಪಲಾವ್ ಮಿಕ್ಸ್ ಮಾಡ್ಬೇಕು ನೋಡು. ಇದನ್ನ ತೊಗೊಂಡು ಕೈ ಹಿಡಿದ್ರೆ ಅರ್ಧ ಮಸಾಲೆ ಹಾಕ್ಕೊಂಡದ್ನ ಭಯ ಕೊಟ್ಟು ಕಸ್ ಕೊಡೋಗಾರಿಪ್ಪ ಆಸಿಪ್ ಕೊಡೋ. ನೀ ಹಾಕೊಂಡ್ ಸರಿ ಯಾಕೆ ಹಾಕೊಂತ ಆಕಿಗೆ ಎಷ್ಟು ಬೇಕಷ್ಟ ಆಕಿ ಪ್ಲೇಟ್ ಅಂತದ. ಉಪ್ಪು ಕಡಿಮೆ ಐತೆ. ಉಪ್ಪಟ್ಟು ನಸರಿನ ಡೈಲಾಗ್ ಅನ್ನೋದು ಚಲೋ ಐತಿಲ್ಲ ಸಾನಿಯಾ? ನೀ ತಿನ್ವಾ, ನೀ ತಗೋ. ಬ್ಯಾಡ ಮಾಡಿ ಅರಿಪ್ಪ ಪಲಾವ್ ಮಸ್ತ್ ಐತೆ ನೋಡಮ್ಮ. ಹ್ಞೂ, ನಾನು ಊಟ ಮಾಡಿದ್ರಿಪ್ಪ ಬಿಸಿ ಬಿಸಿ. ಹೆಂಗ ಸನಿ ನಿನಗೆ? ಸೂಪರ್ ಆಗಿತ್ತಲ್ಲ, ಖಾರ ಖಾರ. ಹೌದ್ರಿಪ್ಪ, ಮಾಡಿದ್ರೆ ಹೋಗ್ಬೇಕು ಅಂದ್ರೆ ಇನ್ನೇ ಮಾಡ್ತಾರೆ. ಬಿರಿಯಾನಿ ಬರೋಣ ಅಂತ ನಾಳೆ ಬಿರಿಯಾನಿ ಮಾಡ್ಬೇಕಂತ್ರಿ. ಮಾಡಬಿಡು ಸನಿ. ಇದು ಪಲಾವ್ ಮಾಡಿದ್ವಿ ಆರಿಪರ್ ಅಂತ್ಯಂದು. ನಾನು ರೊಟ್ಟಿ, ಬಿಸಿ ಅನ್ನ ಮತ್ತು ಸಾರು, ಎಟ್ಟಿನ ಪಲ್ಯ, ಬೆಂಡೆಕಾಯಿ ಪಲ್ಯ ಮಾಡಿದ್ರು ಅಮ್ಮಗೆ ರೀ. ಬಾವರು ಉಣ್ರಿ, ಅಮ್ಮ ಹಾಲು ಅನ್ನ ಉಣ್ರಿಪ್ಪ. ಅವು ಇದ್ರು ದೊಡ್ಡ ಹಾಲು ಅಂತ ಸಿಗ್ತಾವೆ, ಚಲೋ ಇರ್ತಾರೆ ಅವು. ಅದ್ರೊಳಗೆ ಟೇಸ್ಟ್ ಹತ್ತೈತವ, ನಾ ಅದು ಉಣ್ತೀನಿ ಅಂದ್ರೆ ಮತ್ತು ಅದ್ರಾಗ ರೊಟ್ಟಿ ಮುಗಿದು ಹಾಕ್ಯಂದು ಅನ್ನ ಉಣ್ರಿ ಅವ್ರು. ಅನ್ನ ಉಂಡು ಈ ಗುಳಿಗೆ ತೊಗೊಂಡು ಮಕ್ಕೊಂತಾರೆ ಅವರು. ಇಲ್ಲಿ ನೋಡ್ರಿ ಇಬ್ರು ಇವರು, ಅರ್ಶಿಯನ ಮತ್ತು ಸಾನಿಯನ. ಕಾಣ್ಸಕಾಯ್ತು. ಬೆಳೆ ಬೀಳ್ತಾನೆ ಮಕ್ಕೊಂತಾರೆ ಏನಿಲ್ರಿ ಈಗ ಇಬ್ರು ಇವರು. ಮಕ್ಕೊಂತೀರ ಜಲ್ದಿ ಹೇಳ್ಬೇಕಂತೇಳಿ ಇಲ್ಲೇ ಮಕ್ಕೊಂಡಾಡ್ರಿ. ಅರ್ಶಿಯನ ಬಂದು ಏನು ಮಾಡ್ತಾರೇನು ಗೊತ್ತಿಲ್ಲ. ಮ್ಯಾಗಿನ ಮಚ್ಚರ್ದಾನೆ ತೊಗೊಂಬಂದು ಕಟ್ಕೊಂಡಾಡ್ರಿ ಇಲ್ಲಿ. ಇಬ್ಬರು ಕೂಡ ಮಕ್ಕೊಂದಾರ ಈಗ. ಆಮ ಹಾಂ, ಚಲೋ ಆಯ್ತು. ಇನ್ನೊಂದು ಸ್ವಲ್ಪ ಪಲಾವ್ ಉಣ್ಬೇಕೈತ್ರಿ. ಹೊಟ್ಟೆ ಸೋತನ ಮತ್ತೆ ಆತಾಗೈತೆ ಅಡ್ಡಾಡ್ರೊಳಗೆ. ರಾತ್ರಿ ಹೊಟ್ಟೆ ಹಸ್ತಾರೆ ಎದ್ದು ತಿಂತಾರಂತ್ರಿ. ತಿನ್ರುವ ಫ್ರೆಂಡ್ಸ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಗೆ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.